ಈಗ ಕುಮಾರಿ ವಿಜಯ ಬದ್ದಿಯವರಿಗಾಗಿ ವೇದಿಕೆ ಭಗವದ್ಗೀತೆಯ ಮಹತ್ವವನ್ನು ಮನವರಿಕೆ ಮಾಡಿಸಲು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಹರಿ ಓಂ. ಇವತ್ತಿನ ದಿನ ನನ್ನದು ಸೋದಿನಾರೆ. ವೇದಿಕೆ ಮೇಲಿರುವಂತಹ ನನ್ನ ಎಲ್ಲ ಮಾತೆಯರಿಗೂ ಹಾಗೂ ಪೂಜ್ಯರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ವಿಜಯಾಬದ್ಧಿಯ ಅನಂತ ವಂದನೆಗಳು. ಇವತ್ತಿನ ದಿನ ನನಗೂ ಸಹಿತ ಒಂದು ವಾನ್ಮಯ ಸೇವೆಗೆ ತೇಜೋಮಯಿ ಮಾತಾಜಿಯವರು ಕರೆದಿದ್ದಕ್ಕೆ ಅನಂತ ಧನ್ಯವಾದಗಳು ರೀ. ಭಗವದ್ಗೀತೆಯ ಮಹಾತ್ಮೆಯನ್ನು ಹೇಳಲಿಕ್ಕೆ ಅಮ್ಮ ನನ್ನನ್ನು ಆರಿಸಿದಾರಲ್ಲ, ಅದು ನನ್ನ ಸುದೈವ. ಭಗವದ್ಗೀತಾ ಕಿಂಚಿತ ಗೀತಾ ಗಂಗಾಜಲಲವ ಕಣಿಕಾಪೀತ ಸಕೃದಪಿಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ಚರ್ಚ. ಯಾರು ಭಗವದ್ಗೀತೆಯನ್ನು ಓದುತ್ತಾರೋ, ಯಾರು ಗಂಗೆ ಒಂದು ಹನಿಯನ್ನು ಕುಡಿಯುತ್ತಾರೋ, ಆಗೊಮ್ಮೆ ಈಗೊಮ್ಮೆ ಮುರಾರಿ ಅಂತ ಹೇಳಿದರೆ ಮುರ ಎನ್ನುವಂತಹ ರಾಕ್ಷಸನನ್ನು ಕೊಂದಿರುವಂತಹ ಶ್ರೀಕೃಷ್ಣನನ್ನು ನೆನೆಸುತ್ತಾರೋ ಅವರಿಗೆ ಯಮಲೋಕದಲ್ಲಿ ಚರ್ಚೆ ಆಗೋದಿಲ್ಲ ಅಂಥೇಳಿ. ಯಮ ದಿನಾಲು ತನ್ನೆಲ್ಲ ಬುಕ್ ತೆಗೆದು ಇವತ್ತು ಯಾರ್ಯಾರು ಹಂಟಿಂಗ್ ಮಾಡಬೇಕನ್ನೋದನ್ನು ಚರ್ಚೆ ಮಾಡ್ತಾ ಇರ್ತಾನೆ. ಆದರೆ ಯಾರು ಭಗವದ್ಗೀತೆ ಮತ್ತು ಗಂಗೆಯನ್ನು ತಮ್ಮ ಜೀವನದಲ್ಲಿ ಸ್ವೀಕರಿಸಿದ್ದಾರೋ ಅವರ ಚರ್ಚೆ ಆಗುವುದಿಲ್ಲ, ಸೀದಾ ವೈಕುಂಠಕ್ಕೆ ಹೋಗೋದ್ರಿ. ಹೀಗಾಗಿ ಈ ಭಗವದ್ಗೀತೆಯ ಬಗ್ಗೆ ನನಗೆ ಹೇಳಲಿಕ್ಕೆ ಕೊಟ್ಟಿರುವಂತಹ ಸಮಯ ಅತಿ ಅಲ್ಪ ಆದರೂ ಸಹಿತ ಭಗವದ್ಗೀತೆ ಬಿಂದುವಿನಲ್ಲಿ ಸಿಂಧು ಇದೆ. ಇದರ ಮಹಾತ್ಮೆಯನ್ನು ಹೇಳಲಿಕ್ಕೆ ಸಹಸ್ರ ನಾಲಿಗೆಗಳು ಕೂಡ ಕಡಿಮೆ ಆಗುತ್ತವೆ. ಹೀಗಾಗಿ ಭಗವದ್ಗೀತೆಯನ್ನು ಎಲ್ಲರೂ ಗೊತ್ತಿರುವಂತಹ ಗ್ರಂಥ, ಅದು ಸಹಿತ ಇಲ್ಲ ಪೂಜ್ಯರ ಎದುರುಗಡೆ ಹೇಳಬೇಕಪ್ಪ ಅಂತ ಹೇಳಿದರೆ ಸೀದಂತಿ ಮಮಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ತಿಳಿದವ್ರ ಮುಂದೆ ಹೇಳೋದು ಭಾಳ ಕಷ್ಟ ಅದ ರೀ. ನಾನು ಹೇಳೋದು ಪ್ರವಚನಗಳು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೆ. ಆದರೆ ಇಂತಹ ದಿವ್ಯ ವೇದಿಕೆಯಲ್ಲಿ ಹೇಳಬೇಕಪ್ಪ ಅಂತ ಹೇಳಿದರೆ ಭಗವದ್ಗೀತೆಯಲ್ಲಿ ಅರ್ಜುನನು ಹೇಳಿದಂತೆ ನಡುಕು ಉಂಟಾಗುತ್ತದೆ. ಆದರೂ ಸಹಿತ ನನ್ನ ಸದ್ಗುರುಗಳಿಗೆ ನಮಸ್ಕರಿಸುತ್ತಾ ನಾನು ಇವತ್ತಿನ ಭಗವದ್ಗೀತೆಯ 4 ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಗವದ್ಗೀತೆ ಇದು ವ್ಯಾಸರು ಬರೆದಿರುವಂತಹ ಗ್ರಂಥ. ಅದಕ್ಕಾಗಿ ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ, ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತಿಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿನಿ ಭಗವದ್ಗೀತೆ ಭವದ್ವೇಷಿಣಿ. ಮುಗೀತ್ರಿ ಭಗವದ್ಗೀತಾ. ಇದನ್ನು ಪಾರ್ಥನಿಗೆ ಸ್ವಯಂ ನಾರಾಯಣನೇ ಹೇಳಿದ್ದು. ಇದರಲ್ಲಿ 18 ಅಧ್ಯಾಯಗಳಿದ್ದಾವೆ. ಇದನ್ನು ವ್ಯಾಸರು ಬರೆದಿದ್ದಾರೆ. ಅದು ಮಹಾಭಾರತ ಎನ್ನುವಂತಹ ಗ್ರಂಥದ ಮಧ್ಯಭಾಗದಲ್ಲಿದೆ. ಇದನ್ನು ಫಲಶ್ರುತಿ ಏನಪ್ಪ ಅಂಥೇಳಿದರೆ ಅವ್ರು ಹೇಳ್ತಾರೆ, ನಮ್ಮದು ಭವದ್ವೇಷಿಣಿಂ ಭಗವತಿ ಭವದ್ವೇಷಿಣಿಂ. ಭಗವದ್ಗೀತಾ ಭವ ಅಂಥೇಳಿದರೆ ಉಂಟಾಗುವಿಕೆ, ಪುನರ್ಜನ್ಮವನ್ನು ನಾಶ ಮಾಡುತ್ತಾಳೆ. ಯಾರಿಗೆ ಬೇಕಾಗಿದ್ದಾರೆ ಪುನರ್ಜನ್ಮ? ತಿಳಿದು ನೋಡಿದ್ದೆ ಆದರೆ ಪುನರ್ಜನ್ಮದಷ್ಟು ಕಷ್ಟ ಮತ್ತೊಂದು ಯಾವುದೂ ಇಲ್ಲ ರೀ. ಭಗವಂತ ನಮಗೆ ಮರೆವು ಹಾಕಿದ್ದಾನಂತ ಒಳ್ಳೆಯದು.
ಇಲ್ಲದೇ ಇದ್ದಿದ್ದೇ ಆದರೆ ನಾವು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ತಮ್ಮ ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳ್ತಾರೆ, ಆದ್ಯೌ ಕರ್ಮ ಪ್ರಸಂಗಾತ್ ಕಲಯತಿ ಮಾತೃಕುಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರಾಮೇದ್ಯ ಮಧ್ಯ ಕ್ವತಯತಿ ನಿತರಾಂ ಜಾಟರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ಕ್ವತಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಅಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಏನು ಪಾಪ ಮಾಡಿದ್ವೇನೋ ನನಗೆ ಮಾತೃಕುಕ್ಷೌ ಸ್ಥಿತಂ ಮಾಂ, ನನಗೆ ತಾಯಿಯ ಗರ್ಭದಲ್ಲಿ ಸ್ಥಿತವನ್ನು ಮಾಡ್ತಾರೆ. ನಾವು ಮಾಡಿರುವಂತಹ ಕರ್ಮಕ್ಕೆ ತಕ್ಕಂತೆ ಅಂತಹ ತಾಯಿಯ ಗರ್ಭದಲ್ಲಿ ನಮ್ಮನ್ನು ನಾವು ಏನು ಮಾಡಲಿಲ್ಲ ಅಂದರೂ ದುಗ್ಗಿಸಲ್ಪಡ್ತೇವೆ ರೀ. ಸ್ಥಿತಂ ಮಾಂ. ಅಲ್ಲಿ ವಾತಾವರಣ ಹೇಳ್ತಾರೆ, ವಿಣ್ಮೂತ್ರ ಮೇದ್ಯ ಮಧ್ಯ ಕ್ವತಯತಿ ನಿತರಾಂ ಜಾಟರೋ ಜಾತವೇದಾಹ. ಜಾಟರೋ ಜಾತವೇದ ಅಂತ ಹೇಳಿದರೆ ಜಠರಾಗ್ನಿಯ ಪಕ್ಕದಲ್ಲಿ ನನಗೆ ಅದು ಉಲ್ಟಾ ಕೂಡಿಸ್ತಾರೆ, 3 ಫೋಲ್ಡ್ ಆಗಿ. ಅಲ್ಲೇ ನನಗೆ ಉಸಿರಾಡಿಸ್ಲಿಕ್ಕೂ ಸಹಿತ ಜಾಗ ಇಲ್ಲಿರುವಂಥ ಇಕ್ಕಟ್ಟಿನಲ್ಲಿ ಅದು ಸಹಿತ ಜಠರಾಗ್ನಿಯ ಪಕ್ಕದಲ್ಲಿ ಅದು ಮಲಮೂತ್ರ ವಿಸರ್ಜನೆ ಮಾಡುವಂತಹ ಡ್ರೈನೇಜ್ ಪಕ್ಕದಲ್ಲಿ ನನಗೆ 9 ತಿಂಗಳ 9 ದಿನಗಳವರೆಗೆ ಇದ್ದು ಅದು ಸಹಿತ ಸೀದಾರ ಕುಡಿಸಿದ್ರೆ ಒಳ್ಳೇದಾಗ್ತೈತೆ ರೀ, ಅದು ಉಲ್ಟಾ. ಅದಕ್ಕಾಗಿ ಹೇಳ್ತಾರೆ ರೀ, ಉಲ್ಟಾ ಭಾಳ ಕಠಿಣ ಅದ ರೀ. ಒಬ್ರು ಅಂದ್ರಂತ್ರಿ, ಹುಡುಗಿಗೆ ನೋಡಕ್ಕೆ ಬಂದಿದ್ರಂತ, ನಿಮ್ಮ ಹುಡುಗ ಏನು ಓದಿದ್ದಾನೆ ಅಂತ ಕೇಳಿದ್ರಂತ್ರಿ. ಅವರು ಅತ್ಯಂತಿಕ ನಿರಕುಕ್ಷಿಗಳಿದ್ರಂತ. BA ಅಂದ್ರಂತ್ರಿ. ಅವ್ರು BA ಓದಿದ್ದಾನೆ ಅಂದ್ಕೊ. ಅವ್ರ ಮನ್ಯಾಗಿನ ಅಜ್ಜಿ ಅನ್ಲಂತ, ನಮ್ಮ ಹುಡುಗಿಗೆ ಟು ಝಡ್ ಬರ್ತೈತಿ, ಇವನು ಬರೀ BA, ಅದು ಉಲ್ಟಾ ಅನ್ಲಂತ್ರಿ ಅಕ್ಕಿ, BA. ಹೀಗೆ ನಾವು ಉಲ್ಟಾ ಕುಳಿತುಕೊಂಡು 9 ತಿಂಗಳು ಅಂತ ಹೇಳಿದರೂ ಸಹಿತ 265 ದಿನಗಳವರೆಗೂ ಸಹಿತ ನಾನು ಅಲ್ಲಿರಬೇಕಂದದ್ದನ್ನು ನನ್ನ ನೆನಪಿಸಿಕೊಂಡಿದ್ದೆ. ಆದರೆ ಯಾರೂ ಇನ್ನೊಂದು ಸಲ ಬರಲಿಕ್ಕೆ ಅಪೇಕ್ಷಿಸೋದಿಲ್ಲ ರೀ. ಅದಕ್ಕಾಗಿ ಯಾರು ಪುನರ್ಜನ್ಮವನ್ನು ಹೊಂದಲಿಕ್ಕೆ ಹೆದರುತ್ತಾರೋ ಈಗಿಂದಿಗಲೇ ಇವತ್ತಿನಿಂದಲೇ ಭಗವದ್ಗೀತೆ ಪ್ರಾರಂಭ ಮಾಡಿರಿ. ಪುನರ್ಜನ್ಮನ ವಿದ್ಯತೆ, ಅವರಿಗೆ ಪುನರ್ಜನ್ಮ ಉಂಟಾಗುವುದಿಲ್ಲ. ಹಾಗಾದರೆ ನನಗೆ ಎಷ್ಟೋ ಜನ ಕೇಳ್ತಾರೆ, ನಿಮ್ಮ ಭಗವದ್ಗೀತೆಯ ವಿಷಯ ಏನ್ರಿ ಅಂತೇಳಿ. ನನ್ನಲ್ಲಿ ಅನೇಕ ವಿದ್ಯಾರ್ಥಿಗಳು ಅನೇಕ ಮಹಿಳೆಯರು ಭಗವದ್ಗೀತೆಯನ್ನು ಅಭ್ಯಾಸ ಮಾಡಲಿಕ್ಕೆ ನನಗೆ ಕರೀತಾರೆ. ಕರೆದಾಗ ಅವರಿಗೆ ಅದರ ಪ್ರಾರಂಭದಲ್ಲೇ ಅವ್ರು ಹೇಳ್ತಾರೆ, ಅದರಲ್ಲಿ ಏನಿದೆ ಅಂಥೇಳಿ. ನಾ ಹೇಳ್ತೇನೆ ಅವರಿಗೆ, ಅದರಲ್ಲಿ ಏನಿದೆ ಅಂಥೇಳಿ ಏನು ಇವತ್ತು ಹೇಳೋದಿಲ್ಲ. ನನ್ನ ಹತ್ತಿರ ನೀವೆಲ್ಲವೂ ಅಧ್ಯಯನ ಮಾಡಿದ ನಂತರ ಕೊನೆಯ ದಿನ ನಾನು ನಿಮಗೆ ಕೇಳ್ತೇನೆ, ಅದರಲ್ಲಿ ಏನಿಲ್ಲ ಅಂಥೇಳಿ. ಭಗವದ್ಗೀತೆ ನಮಗೆ ಜೀವನ ದರ್ಶನ ರೀ. ಭಗವದ್ಗೀತೆ ನಮಗೆ ಜೀವಿಸುವ ಕಲೆಯನ್ನು ಕಲಿಸುತ್ತದೆ. ಯಾವುದೇ ಕ್ಷೇತ್ರದಲ್ಲಿ ಹೋಗಬೇಕಾಗಿದ್ದೆ ಆದರೆ ಅದು ಒಂದು ನಮಗೆ ಕೈಪಿಡಿ, ನಮಗೆ ಒಂದು ಗೈಡ್ ಇದ್ದಂತೆ ಮಾರ್ಗದರ್ಶನವನ್ನು ಮಾಡುತ್ತದೆ. ಹೆಜ್ಜೆ ಹೆಜ್ಜೆಗೂ ನಮಗೆ ಸಂಸ್ಕಾರವನ್ನು ಕೊಡುತ್ತದೆ. ಒಂದು ವೇಳೆ ಭಾರತದಲ್ಲಿ ಹುಟ್ಟಿ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಾರದೆ ಅದರಲ್ಲಿ ತಿಳಿಸಿರುವಂಥ ಉಪದೇಶಾಮೃತವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಜೀವಿಸದೇ ಹೋಗಿದ್ದೇ ಆದರೆ ಮಹತೋ ವಿನಶ್ಯತಿ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದ್ದಾವೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ, ಕರ್ಮ ಸನ್ಯಾಸ ಯೋಗ, ಧ್ಯಾನಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಪರಬ್ರಹ್ಮಯೋಗ, ರಾಜವಿದ್ಯಾ ರಾಜಗುಹ್ಯಯೋಗ, ವಿಭೂತಿಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಭಕ್ತಿಯೋಗ, ಕ್ಷೇತ್ರಜ್ಞ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಯೋಗ, ಅದರಂತೆ ದೈವಾಸುರ ಸಂಪತ್ ವಿಭಾಗ ಯೋಗ, ಶ್ರದ್ಧತ್ರಯ ವಿಭಾಗ ಯೋಗ, ಮೋಕ್ಷ ಸನ್ಯಾಸ ಯೋಗ. ಇದರಲ್ಲಿರುವಂತಹ ಒಂದೊಂದು ಶ್ಲೋಕಗಳನ್ನು ಹೇಳಿದರೂ ಸಹಿತ ನಮಗೆ ಸಮಯ ಅಷ್ಟು ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯ ಒಬ್ಬರು ಕೇಳಿದ್ರಂತೆ, ಸ್ವಾಮೀಜಿ ನನಗೆ ಒಂದೇ ಒಂದು ಭಗವದ್ಗೀತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದ್ದಿದ್ದು ಹೇಳಿಬಿಡ್ರಿ ಅಂತೇಳಿ. ಎಲ್ಲವೂ 700 ಶ್ಲೋಕಗಳು ಸಹಿತ ಒಂದಕ್ಕಿಂತ ಒಂದು ಶ್ರೇಷ್ಠಗಳಿದ್ದಾವೆ. ಒಂದು ಕಡ್ಡಿ ಪೆಟ್ಟಿಗೆಯಲ್ಲಿರುವಂತಹ ಬೆಂಕಿ ಕಡ್ಡಿಗಳು ಎಲ್ಲವೂ ಕೂಡ ಅಗ್ನಿಯನ್ನು ಹೇಗೆ ಉದ್ನಿಪ್ತ ಮಾಡುತ್ತವೆಯೋ ಹಾಗೆ ಪ್ರತಿ ಒಂದು ಶ್ಲೋಕವೂ ಕೂಡ ನಮ್ಮ ಜೀವನಕ್ಕೆ
ಸಾರ್ಥಕ ಬದುಕನ್ನು ತೋರಿಸುವಂಥದ್ದಾಗಿದ್ದಾವೆ. ಅದಕ್ಕಾಗಿ ಪ್ರಾರಂಭದಲ್ಲಿನೇ ಭಗವದ್ಗೀತೆ ಅರ್ಜುನ ವಿಷಾದ ಯೋಗ. ನಾವು ಎಲ್ಲರೂ ವಿಷಾದದಿಂದಲೇ ಬಂದಿದ್ದೇವೆ, ಎಲ್ಲರೂ ಹತಾಶರಾಗಿಯೇ ಬಂದಿದ್ದೇವೆ. ಈ ಜೀವನ ಒಂದೇ ಕುರುಕ್ಷೇತ್ರ ಅಂತೇಳಿ ಕುರುಕ್ಷೇತ್ರದಿಂದ ಪ್ರಾರಂಭವಾಗುವುದೇ ಮೊಟ್ಟ ಮೊದಲನೇ ಶ್ಲೋಕದಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ ಅಂತ ಧೃತರಾಷ್ಟ್ರನು ಸಂಜಯನಿಗೆ ಪ್ರಶ್ನೆ ಕೇಳ್ತಾನೆ. ಆ ಮೊಟ್ಟ ಮೊದಲು ಒಂದೇ ಶ್ಲೋಕವನ್ನೇ ತೆಗೆದುಕೊಂಡಿದ್ದೇ ಆದರೆ ಅರ್ಧ ಪಾದ ಅಂತ ಹೇಳ್ತಾರೆ. ಅರ್ಧ ಶ್ಲೋಕದಲ್ಲಿನೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಕ್ಷೇತ್ರ ಕ್ಷೇತ್ರೇ ಧರ್ಮಂ ಕುರು ಅನ್ನುವಂತಹ ಒಂದು ಉಪದೇಶಾಮೃತ ನಮಗೆ ಹೊರಬೀಳುತ್ತದೆ. ಕ್ಷೇತ್ರ ಕ್ಷೇತ್ರೇ ಧರ್ಮಂ ಕುರು. ನೀ ಎಲ್ಲೇ ಹೋಗು, ಏನೇ ಮಾಡು, ಧರ್ಮವನ್ನು ಮಾಡು, ಧರ್ಮವನ್ನು ಆಚರಿಸು, ಧರ್ಮವಂತನಾಗು. ಹಾಗಾದರೆ ಧರ್ಮ ಎನ್ನುವಂತಹ ಶಬ್ದ ಬಂದ ತಕ್ಷಣವೇ ಇದು ಸ್ವತಂತ್ರವಾದ ಶಬ್ದ ಅಲ್ಲ ರೀ. ಅದಕ್ಕಾಗಿ ಮನುಷ್ಯನಾಗಿ ಹುಟ್ಟಿದ್ದೇವೆ. ಮನುಷ್ಯನಿಗೆ ಚತುರ್ವಿಧ ಪುರುಷಾರ್ಥಗಳಿದ್ದಾವೆ. ಅರ್ಥ, ಕಾಮ, ಧರ್ಮ, ಮೋಕ್ಷ ಪುರುಷಾರ್ಥ. ಅರ್ಥಕಾಮಗಳು ಸರ್ವೇ ಸಾಮಾನ್ಯವಾಗಿ ಪಶು ಪಕ್ಷಿ ಮನುಷ್ಯರಿಗೂ ಸರ್ವೇ ಸಾಮಾನ್ಯವಾಗಿ ಸಮಾನವಾಗಿದ್ದಾವೆ. ಆದರೆ ಧರ್ಮ ಪುರುಷಾರ್ಥವನ್ನು ಮಾತ್ರ ಮನುಷ್ಯನಿಗೆ ಮಾತ್ರ ಬೋಧಿಸಲಾಗುತ್ತದೆ. ಆ ಧರ್ಮ ಎನ್ನುವಂತಹ ಶಬ್ದದಲ್ಲಿ ಅನೇಕ ಅರ್ಥ ಅಡಗಿಕೊಂಡಿದ್ದಾವೆ. ಧಾರತೆ ಇತಿ ಧರ್ಮ. ಯಾವುದು ಎಲ್ಲವನ್ನು ಧರಿಸಿಕೊಂಡಿದೆಯೋ ಅದಕ್ಕೆ ಧರ್ಮ ಎನ್ನುತ್ತಾರೆ. ಜಗತ್ತಿನಲ್ಲಿ ಯಾವುದು ಧರಿಸಿದೆ, ಪರಮಾತ್ಮನೇ ಆಧಾರದಲ್ಲಿನೇ ನಾವೆಲ್ಲರೂ ಇದ್ದಿದ್ದು. ಧರ್ಮ ಅಂತಲೇ ಪರಮಾತ್ಮ. ಮತ್ತೆ ಹೇಳ್ತಾರೆ ದಯೆ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ತನ್ನಂತೆ ಪರರನ್ನೋದು ಕೂಡ ಧರ್ಮ. ಹಾಗಾದರೆ ಧರ್ಮಕ್ಕೆ ಮನುಶಾಸ್ತ್ರ ಇನ್ನೂ ಸುಂದರವಾಗಿ ಹೇಳುತ್ತದೆ. ಧೃತಿ ಕ್ಷಮಾ ದಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮ ಕ್ರೋಧ ದಶಮಂ ಧರ್ಮಲಕ್ಷಣ. ಧೃತಿ ಕ್ಷಮಾ ದಮಸ್ತೇಯಂ. ಧೃತಿ ಎನ್ನುವಂತಹ ಶಬ್ದ ಮಾನವೀಯ ಮೌಲ್ಯಗಳನ್ನು ಹೇಳ್ತಾರೆ. ಯಾರಲ್ಲಿ ಈ 10 ಗುಣಗಳು ಇದ್ದಾವೋ ಅವರು ಮಾತ್ರ ಧರ್ಮವಂತರು. ಕೇವಲ ಧರ್ಮದ ಲಾಂಛನೆ ಇಲ್ಲರಿ. ನಾನು ಗಂಧವನ್ನು ಹಚ್ಕೊಂಡಿದ್ದೇನೆ ಧರ್ಮವಂತ, ನಾನು ಯಾವುದೇ ಬೆಟ್ಟನ್ನು ಹಾಕಿಕೊಂಡಿದ್ದೇನೆ ಅದರ ಸಲುವಾಗಿ ನಾನು ಧರ್ಮವಂತ ಅಂತಿಲ್ಲ ರೀ. ಯಾರಲ್ಲಿ ಈ ಗುಣಗಳಿದ್ದಾವೋ ಅವರು ಧರ್ಮವಂತರು. ಮೊಟ್ಟ ಮೊದಲನೇ ಧರ್ಮದ ಸಂಕೇತವನ್ನು ಹೇಳ್ತಾರೆ ಧೃತಿ ಅಂಥೇಳಿ. ಧೃತಿ ಅಂತ ಹೇಳಿದ್ರೆ ಧೈರ್ಯ. ಯಾರಿಗೆ ಜೀವನದಲ್ಲಿ ಧೈರ್ಯ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಇಲ್ಲದೆ ಇದ್ದಿದ್ದೇ ಆದರೆ ನಾಳೆ ಸಾಯೋದು ಇವತ್ತು ಸಾಯ್ತೀವಿ ರೀ ನಾವು. ಇದಕ್ಕೆ ಎಷ್ಟೋ ಉದಾಹರಣೆಗಳನ್ನು ಕೊಡಬಹುದು. ಆದರೂ ಸಹಿತ ಜೀವನದಲ್ಲಿ ಎಂತಹದೇ ಪ್ರಸಂಗ ಬಂದರೂ ಸಹಿತ ಧೈರ್ಯವನ್ನು ಬಿಡಬಾರ್ದಂತೇಳಿನೇ ಕೃಷ್ಣ ತೆಕ್ತೋತಿಷ್ಠ ಪರಂತಪ ಅಂತ ಹೇಳ್ತಾನೆ. ಎದ್ದೇಳು ಭಾರತ. ಇದು ವಿವೇಕಾನಂದರಿಗೆ ಅತಿ ಪ್ರಿಯವಾಗಿರುವಂತಹ ಶ್ಲೋಕ. ಅದಕ್ಕಾಗಿ ಮೊಟ್ಟ ಮೊದಲನೇ ಶ್ಲೋಕದಲ್ಲಿನೇ ಅವರು ಹೇಳ್ತಾರೆ ಈ ಧರ್ಮದ ಲಕ್ಷಣವನ್ನು ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಯಾರಿಗೆ ಭಗವದ್ಗೀತೆ ಒಲಿಯುತ್ತದೆ ಅಂತ ಹೇಳಿದರೆ ಈ 10 ಗುಣಗಳು ಯಾರಲ್ಲಿದ್ದಾವೋ ಅವರಿಗೆ ಮಾತ್ರ ಭಗವದ್ಗೀತೆ ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ರೀ. ಮನೆ ಬಿಟ್ಟು ಹೊರಗೆ ಬಂದು ಎಲ್ಲ ಅಧ್ಯಯನ ಮಾಡಬೇಕಂದ್ರೂ ಧೈರ್ಯ ಬೇಕ್ರಿ. ಅದು ನಮ್ಮಂತಹ ಸಾಮಾನ್ಯರಲ್ಲಿ ಸಾಮಾನ್ಯ ಜನರು. ನಮಗೆ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆದರೆ ಭಗವದ್ಗೀತೆ ಉಪನಿಷತ್ತು ಅಭ್ಯಾಸ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಮನೆಯ ಜನರನ್ನೇ ವಿರೋಧ ಮಾಡ್ತಾರೆ. ಅವರೆಲ್ಲರ ವಿರೋಧವನ್ನೂ ನಾನು ಧೈರ್ಯದಿಂದ ಎದುರಿಸಿ ಕಲಿತರೆ ಮಾತ್ರ ಕಲಿತೇವ್ರಿ. ಅದಕ್ಕಾಗಿ ಧೃತಿ ಹೇಳ್ತಾರೆ ಕ್ಷಮಾವಾನ್ ಬ್ರಾಹ್ಮಣೋ ಭವತಿ. ಎರಡನೆಯ ಒಂದು ಮೌಲ್ಯ ಹೇಳ್ತಾರೆ ಕ್ಷಮ. ಯಾರಲ್ಲಿ ಕ್ಷಮಾಗುಣ ಇದೆಯೋ ಅವರು ಶ್ರೇಷ್ಠ ವ್ಯಕ್ತಿಗಳು. ಅದಕ್ಕಾಗಿ ದ್ರೌಪದಿಯ ಮಕ್ಕಳನ್ನು 5 ಮಕ್ಕಳನ್ನು ಕೊಂದರೂ ಸಹಿತ ಅವಳು ಅಶ್ವತ್ಥಾಮನನ್ನು ಕ್ಷಮಾ ಮಾಡ್ತಾಳೆ. ಕ್ಷಮಾ ಮಾಡಿದ್ದಕ್ಕನೇ ಪಂಚಕನ್ಯರಲ್ಲೇ ಆಯ್ಕೆ ಆಗ್ತಾಳೆ ಆಕೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಅಂತೇಳಿ ಅವಳು ಎದಕ್ಕೆ ಆಯ್ಕೆ ಆದಳು ಅಂತೇಳಿದರೆ ತನ್ನ ಮಕ್ಕಳನ್ನು ಕೊಂದಿರುವಂತಹ ಪಾಪಿಗೂ ಸಹಿತ ಅವಳು ಕ್ಷಮಾ ಕೊಡ್ತಾಳೆ. ಕ್ಷಮಾ ಕೊಡಬೇಕು, ಕ್ಷಮಾ ಕೇಳಬೇಕ್ರಿ. ಮತ್ತು ಕ್ಷಮೆ ಕೇಳುವುದು ದೊಡ್ಡತನ.
ನನ್ನ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿರಿ. ಕ್ಷಮೆ ಕೇಳುವುದರಿಂದ ನಮ್ಮಲ್ಲಿ ದೊಡ್ಡತನ ಬರುತ್ತದೆ ಅಂಥೇಳಿ. ಮತ್ತು ಮುಂದಿನ ಎಷ್ಟೋ ಈ ಮೌಲ್ಯಗಳಿದ್ದಾವಲ್ಲ, ಒಂದಕ್ಕಿಂತ ಒಂದು ಶ್ರೇಷ್ಠ ಆಗಿದ್ದಾವೆ. ಧೃತಿಕ್ಷಮ ದಮಸ್ತೇಯಂ. ದಮ ಅಂತ ಹೇಳಿದರೆ ಆಂತರಿಕ ಇಂದ್ರಿಯ ನಿಗ್ರಹ, ಶಮ ಅಂತ ಹೇಳಿದರೆ ಬಾಹ್ಯ ಇಂದ್ರಿಯ ನಿಗ್ರಹ, ಆಸ್ಥೇಯ ಕಳ್ಳತನ ಮಾಡದೇ ಇರೋದು, ಹಾಗೆ ಸತ್ಯಮ ಅಕ್ರೋಧ, ಕ್ರೋಧವನ್ನು ಮಾಡದೇ ಇರೋದು. ಎಷ್ಟೋ ಮಾನವೀಯ ಮೌಲ್ಯಗಳನ್ನು ಹೇಳ್ತಾರೆ. ಕ್ರೋಧಿತನಾಗಿರುವಂಥ ವ್ಯಕ್ತಿಯ ವಿಚಾರ ಶಕ್ತಿ ಕುಂಠಿತ ಆಗಿರುತ್ತದೆ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ವ್ಯಾಸ ಮಹರ್ಷಿ ಎಷ್ಟು ಸುಂದರವಾಗಿ ಹೇಳ್ತಾರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧರ್ಮಕ್ಷೇತ್ರದಲ್ಲಿ ನೀನು ಕರ್ಮವನ್ನು ಮಾಡು ಅಂತ ಹೇಳ್ತಾರೆ. ಅದರಲ್ಲಿನೇ ಆ ಧೃತರಾಷ್ಟ್ರ ಕುರುಡ ಇದ್ದಾನೋ ಇಲ್ಲೋ ಗೊತ್ತಿಲ್ಲ ರೀ, ಆದರೆ ಅವನಿಗೆ ತನ್ನ ಮಕ್ಕಳು ತಪ್ಪು ಮಾಡುತ್ತಾ ಇದ್ದಾರೆ ಅನ್ನೋದು ಸಹಿತ ನೋಡಿದರೂ ಸಹಿತ ನೋಡದೇ ಇದ್ದಂತೆ ಇದ್ದಿದ್ದಕ್ಕನೇ ವ್ಯಾಸ ಮಹರ್ಷಿ ಅವನಿಗೆ ಕುರುಡ ಅಂಥೇಳಿ ಚಿತ್ರಿಸಿರಬಹುದು. ನಾವು ನೋಡಿಲ್ರಿ ಅವ್ರಿಗೆ. ಆದರೆ ಅವನ ಶಬ್ದಗಳಿಂದ ನಮಗೆ ಗೊತ್ತಾಗುತ್ತದೆ. ಮಾಮಕಃ ಪಾಂಡವ ಶೈವ, ನಾನು ಮತ್ತು ನನ್ನದು ಎನ್ನುವಂತಹ ಅಲ್ಲಿ ದ್ವಂದ್ವ ಬರುತ್ತದೆ. ಎಲ್ಲಿ ನಾನು ಮತ್ತು ನನ್ನದು ಇರುತ್ತದೆಯೋ ಅಲ್ಲೇ ಕುರುಕ್ಷೇತ್ರ ಪ್ರಾರಂಭವಾಗುತ್ತದೆ. ಎಲ್ಲರೂ ನಮ್ಮವರು, ಇವನಾರು ಅನ್ನಬೇಡ, ಎಲ್ಲರೂ ನನ್ನವರು ಹೊಂದಿದ್ದೇ ಆದರೆ ಆ ಕುರುಕ್ಷೇತ್ರ ಆಗ್ತಾನೇ ಇರಲಿಲ್ಲ ರೀ. ಅವನು ತನ್ನ ಮಕ್ಕಳು ಬೇರೆ ಅವರು ಬೇರೆ ಅಂತೇಳಿ ಭೇದ ಮಾಡಿದ್ದನ್ನೇ ಆ ಭಗವದ್ಗೀತೆ ಮೊದಲನೇ ಶ್ಲೋಕದಲ್ಲಿನೇ ಹೇಳ್ತಾರೆ. ಮಾಮಕಾಹ, ಮೋಹರಿ. ಎಲ್ಲ ದುಃಖಕ್ಕೇನು ಕಾರಣ? ಮೋಹ. ಮೋಹ ಯಾವುದು ಅಂತ ಹೇಳಿದರೆ ತನ್ನ ಅಲ್ಲದ್ದರಲ್ಲಿ ತನ್ನದು ಎನ್ನುವಂತಹದ್ದೇ ಮೋಹ. ತನ್ನ ರಾಜ್ಯ ಇಲ್ಲದೇ ಇದ್ದರೂ ಸಹಿತ ಆ ಇನ್ನೊಬ್ಬರ ರಾಜ್ಯವೂ ನನ್ನದು ಎನ್ನುವಂಥ ಮೋಹ ಇದ್ದಿದ್ದಕ್ಕನೇ ಅಲ್ಲೇ ಹೋಗಿದ್ದು, ಧರ್ಮಕ್ಷೇತ್ರ ಹೋಗಿ ಅದು ಕುರುಕ್ಷೇತ್ರವಾಯಿತು ಅಂಥೇಳಿ. ಅದಕ್ಕಾಗಿ 1ನೇ ಅಧ್ಯಾಯ ಅತ್ಯಂತಿಕ ಸುಂದರವಾಗಿದೆ. ಅದರಲ್ಲಿ ಅವನು ಅರ್ಜುನ ಶತ್ರುಗಳಲ್ಲಿಯೂ ಕೂಡ ಸ್ವಜನರನ್ನು ಕಾಣ್ತಾನೆ. ಅವನು ನಾಕಾಂಕ್ಷೆ ವಿಜಯಂ ಕೃಷ್ಣ ನಚರಾಜ್ಯಂ ಭೋಗ ಸುಖಾನಿಚ ಅಂತೇತಾನೆ. ತ್ಯಾಗವನ್ನು ತೋರಿಸ್ತಾನೆ. ನನಗೆ ರಾಜ್ಯದಲ್ಲಿ ಸುಖ ಇಲ್ಲ, ನನಗೆ ರಾಜ್ಯ ಭೋಗದಲ್ಲಿ ಸುಖ ಬೇಡ. ಕಿಂ ರಾಜ್ಯೇನ ಭೋಗೇನ ಅಂತ ಹೇಳ್ತಾನೆ. ರಾಜ್ಯ ತಗೊಂಡು ಏನು ಮಾಡಬೇಕು? ಈ ಭೋಗ ವಸ್ತುಗಳನ್ನು ತೆಗೆದುಕೊಂಡು ಏನು ಮಾಡಬೇಕು? ಇಂಥ ತ್ಯಾಗ ಬಂದಾಗ ಅಂಥವರಿಗೆ ಆ ಭಗವದ್ಗೀತೆ ಒಲಿದು ಬರುತ್ತದೆ. ತ್ಯಾಗ ಮತ್ತು ಸೇವಾ. 2ನೇ ಅಧ್ಯಾಯದಲ್ಲೇ ಅವನು ತನ್ನ ಜೊತೆಗೇ ಇರುವಂತಹ ಕೃಷ್ಣನನ್ನು ಗುರುತಿಸಿದ್ದೇನೇ ಇಲ್ಲ ರೀ. ನಮ್ಮ ಜೊತೆಗೇ ಇರ್ತಾರೆ, ನಮಗೆ ಅನಿಸೋದನ್ನೇ ಇಲ್ಲ ರೀ, ಜ್ಞಾನಿ ಅನ್ಸಂಗಿಲ್ಲ ರೀ. ಹಿತ್ತಲ್ ಗಿಡ ಮದ್ದಲ್ಲ ರೀ. ಅವನಿಗೆ ತಮ್ಮ ಜೀವನದ ಪೂರ್ಣ ಅರ್ಧ ಆಯುಷ್ಯ ಹೋದ ನಂತರ ಕೃಷ್ಣ ತನ್ನನ್ನು ಗುರು ಅಂತ ಸ್ವೀಕಾರ ಮಾಡ್ತಾನೆ. ಕಾರ್ಪಣ್ಯ ದೋಷೋಪತ ಸ್ವಭಾವ ಅಂತ ಹೇಳ್ತಾನೆ. ನನಗೆ ಕಾರ್ಪಣ್ಯ ಉಂಟಾಗಿದೆ. ಧರ್ಮ ಸಮ್ಮೂಢ ಚೇತಾಹ, ಧರ್ಮದಲ್ಲಿ ನನಗೆ ಸಮ್ಮೂಢ ಆಗಿದೆ. ಧರ್ಮದಲ್ಲರಿ, ಧರ್ಮ ಅಧರ್ಮದಲ್ಲೇ ಅಲ್ಲ, ಧರ್ಮದಲ್ಲಿ. ಧರ್ಮದಲ್ಲಿ ಅವನಿಗೆ ವಿಮೂಢತೆ ಬಂದಿತ್ತು. ಅವರು ಶತ್ರು ಅಂಥೇಳಿ ಇವನು ಸ್ವೀಕರಿಸಿದ್ದೇ ಆದರೆ ಆವಾಗಲೇ ಯುದ್ಧ ಪ್ರಾರಂಭ ಆಗುತ್ತಿತ್ತು. ಆದರೆ ಅವನಿಗೆ ಸ್ವಜನರು ನನ್ನವರು ಎನ್ನುವಂತಹ ಅವನಿಗೆ ಪ್ರೀತಿ ಇತ್ತು. ಧರ್ಮದಲ್ಲಿ ಸಮ್ಮೂಢನಾದ. ಒಂದು ವೇಳೆ ಅವನಿಗೆ 51% ಅಧರ್ಮ, 49% ಧರ್ಮ ಆಗಿದ್ದೇ ಆದರೆ ಯುದ್ಧ ಆಗ್ತಾ ಇತ್ತು. ಆದರೆ 50-50 ಧರ್ಮದಲ್ಲಿ ಸಮ್ಮೂಢ. ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಅಂತೇತಾನೆ. ನಾನು ನಿನಗೆ ಶಿಷ್ಯನಾಗಿದ್ದೇನೆ, ನಾನು ನಿನಗೆ ಶರಣಾಗತನಾಗಿದ್ದೇನೆ ಅಂದ ತಕ್ಷಣವೇ ಎಲ್ಲಿ ಶಿಷ್ಯ ಜಾಗೃತನಾಗುತ್ತಾನೋ ಅಲ್ಲೇ ತಕ್ಷಣವೇ ಗುರು ಪ್ರಕಟ ಆಗೇ ಬಿಡ್ತಾನ್ರಿ. ಕೃಷ್ಣ ಯುದ್ಧ ಮುಗಿದ ಮೇಲೆ ಹೇಳ್ತೇನೆ ತಗೋತಮ್ಮ ನಡಿ, ಈಗ ಯುದ್ಧ ಮಾಡಲಿಲ್ಲ ರೀ. ಅವನಿಗೆ ಅಂಥ ಕುರುಕ್ಷೇತ್ರದಲ್ಲಿನೇ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿದ. ಅದು ಸಹಿತ ಫಸ್ಟ್ ಶ್ಲೋಕದನ್ನೇ ಭಗವದ್ಗೀತೆ 1ನೇ ಅಧ್ಯಾಯದಲ್ಲಿ ಕೃಷ್ಣ ಏನನ್ನೂ ಹೇಳಲಿಲ್ಲ, ಶ್ರೇಷ್ಠ ಕೇಳುಗನಾಗಿದ್ದ. 2ನೇ ಅಧ್ಯಾಯದಲ್ಲಿ ಅವನು ಏನೇನು ಹೇಳಿದರೂ ಸಹಿತ ಅವನಿಗೆ ಶಿಖಂಡಿ ಅಂತಲೂ ಹೇಳ್ತಾನೆ. ಕ್ಲೆಬ್ಬೆಮ್ಮ ಸ್ಮಗಮ ಪಾರ್ಥ ನೈತತ್ವ ಉಪಪದ್ಧತಿ ಅಂತ ಅವನಿಗೆ ಶಿಖಂಡಿ ಅಂತ ಬೈತಾನ್ರಿ. ಆದರೂ ಸಹಿತ ನಾನು ನಿನಗೆ ಶರಣಾಗತನಾಗಿದ್ದೇನಂತೆ ಆವಾಗ ಹೇಳಿದ. ಆವಾಗ ಕೃಷ್ಣ 2ನೇ ಅಧ್ಯಾಯದ
11ನೇ ಶ್ಲೋಕದಿಂದ ಪ್ರಾರಂಭ ಮಾಡಿದ್ದು ಭಗವದ್ಗೀತೆಯ ಕೊನೆಯ ಶ್ಲೋಕದವರೆಗೂ ಕೂಡ ನಮ್ಮಂತಹ ಸಾಮಾನ್ಯ ಜನರಿಗೂ ತಿಳಿಯುವಂತೆ ಸರಳ ರೂಪದಿಂದ ಜೀವನವನ್ನು ಜೀವಿಸುವ ಕಲೆ ಅಲ್ಲಿ ಭಗವದ್ಗೀತಾ ತಾಯಿ ಜಗನ್ಮಾತ ಗೀತಾಮಾತಾ ಪ್ರಕಟ ಆಗ್ತಾಳೆ. ಗೀತಾ 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 ಅಂತ ಹೇಳಿದ್ರೆ ತ್ಯಾಗವನ್ನೇ ಹೇಳ್ತೈತ್ರಿ. ಎಲ್ಲೇ ತ್ಯಾಗ ಇದೆಯೋ ಅಲ್ಲೇ ಪರಮಾತ್ಮನಿದ್ದಾನೆ. ಅದಕ್ಕಾಗಿ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಹೇಳಿದ ಹಾಗೆ ನ ಕರ್ಮಣ ನ ಪ್ರಜೆಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು. ಅದಕ್ಕಾಗಿ ಭಗವದ್ಗೀತೆಯ ಕೃಷ್ಣನ ಉಪದೇಶ ಪ್ರಾರಂಭ ಆಗುತ್ತದೆ. ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ ನಾನು ಶೋಚಂತಿ ಪಂಡಿತ. ಇದ್ದವರ ಬಗ್ಗೆ ಆಗಲಿ ಸತ್ತವರ ಬಗ್ಗೆ ಆಗಿ ನೀನು ದುಃಖಿಸಿ ಫಲವಿಲ್ಲ. ಯಾವುದಕ್ಕೂ ಕೂಡ ನೀನು ದುಃಖಿಸಬೇಡ. ಜೀವನದಲ್ಲಿ ದುಃಖ ಇಲ್ಲವೇ ಇಲ್ಲ. ಪ್ರತಿಯೊಂದು ಕ್ಷಣವೂ ಕೂಡ ಉತ್ಸಾಹದಿಂದ ಅಮೃತೋತ್ಸವರಿ. ಅದಕ್ಕಾಗಿ ನಮ್ಮ ಜೀವನ ಜಿಂದಗಿ ಏಕ್ ತ್ಯೋಹಾರ್ ಹೈ, ತ್ಯೋಹಾರ್ ಮೇ ರೋನಾ ಮನಾ ಹೈ. ನಮ್ಮ ಭಾರತದಲ್ಲಿ ದಿನಾಲೂ ಹಬ್ಬ ಮಾಡ್ತೇವೆ. ಎದಕ್ಕಂತ ಹೇಳಿದರೆ ರೋನಾ ಮನಾ ಹೈ. ರೋನಾ ಮನಾ ಹೈ ಅಂಥೇಳಿ ಭಗವದ್ಗೀತಾ 11ನೇಯಲ್ಲಿ ಹೇಳ್ತಾನೆ, ಮಾ ಶುಚಃ ಅಂತ ಹೇಳ್ತಾನೆ, ನೀನು ದುಃಖಿಸಬೇಡ. ಇದೇ ಭಗವದ್ಗೀತೆ ಪ್ರಾರಂಭ. ಕೊನೆಯ 18ನೇ ಅಧ್ಯಾಯದಲ್ಲೂ ಅದನ್ನೇ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದಕ್ಕಾಗಿ ಭಗವಂತನನ್ನು ಯಾರು ನಂಬಿದಾರೋ ಅವರು ಎಂದೆಂದಿಗೂ ಅಳುವುದಿಲ್ಲ. ಜೀವನವನ್ನೇ ಆನಂದದಾಯಕವಾಗಿ ಹೋಗುತ್ತದೆ. ಈ ಭಗವದ್ಗೀತೆಯ ಬಗ್ಗೆ ಎಷ್ಟು ಹೇಳಿದರೂ ಸಹಿತ ಕಡಿಮೆನೇ ಇದೆ. ಅದಕ್ಕಾಗಿ ಭಗವದ್ಗೀತೆಯ ಪ್ರಥಮ ಶ್ಲೋಕ ಕೊನೆಯ ಶ್ಲೋಕ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋರ್ಭೂತಿ ಧ್ರುವ ನೀತಿರ್ ಮತಿರ್ಮಮ ಅಂತ ಹೇಳ್ತಾನೆ. ಸಂಜಯ್ ಹೇಳ್ತಾನೆ, ಎಲ್ಲೇ ಯೋಗೇಶ್ವರನಾಗಿರುವಂಥ ಶ್ರೀಕೃಷ್ಣನಿದ್ದಾನೋ, ಎಲ್ಲೇ ಕರ್ತವ್ಯಕ್ಕೆ ಬದ್ಧನಾಗಿ ಎದ್ದು ನಿಂತಿರುವಂತಹ ಅರ್ಜುನನಿದ್ದಾನೋ, ಕೃಷ್ಣ ದೈವ ಇದ್ದಂತೆ ಅರ್ಜುನ ಪುರುಷ ಪ್ರಯತ್ನ ಇದ್ದಂತೆ. ಎಲ್ಲೇ ಪುರುಷ ಪ್ರಯತ್ನ 99 ಇದ್ದರೂ ಸಹಿತ ದೈವ ಬಲ ಇಲ್ಲದೇ ಇದ್ದಿದ್ದೇ ಆದರೆ ನಿಷ್ಫಲವಾಗುತ್ತದೆ. ಆದರೆ ಎಲ್ಲೇ ದೈವ ಬಲನೂ ಇದೆಯೋ ಪ್ರಯತ್ನವೂ ಇದೆಯೋ ಅಲ್ಲೇ ತತ್ರ ಶ್ರೀ ವಿಜಯೋರ್ಭೂತಿ ನೀತಿರ್ ಮತಿರ್ಮಮ ಅಂತ ಹೇಳ್ತಾನೆ. ಅಲ್ಲಿ ಅವಶ್ಯವಾಗಿಯೂ ಕೂಡ ಯಶಸ್ಸು ಇದೆ. ಈ ಕಾರ್ಯಕ್ರಮದಲ್ಲಿಯೂ ಕೂಡ ಭಗವಂತನ ಪೂರ್ಣವಾಗಿರುವಂತಹ ಒಂದು ಅನುಗ್ರಹ ಇದೆ. ಇಲ್ಲೇನೂ ಕೂಡ ತಾಯಿ ಜಗನ್ಮಾತೆ ಪೂರ್ಣ ಕೃಪೆ ಇದೆ. ನಾನೂ ಕೂಡ ಕಲ್ಕತ್ತಾಗೆ ಹೋಗಿ ತಾಯಿ ಜಗನ್ಮಾತೆ ದರ್ಶನವನ್ನು ಮಾಡಿಕೊಂಡು ಬಂದೆ. ಅದಕ್ಕೆ ತೇಜೋಮಯಿ ಮಾತಾಜಿಯವರು ನನಗೆ ಎಷ್ಟೋ ಉಪಕಾರವನ್ನು ಮಾಡಿದರು. ಆ ಒಂದು ನಿಮಿತ್ತದಿಂದ ನಾನು ಇಲ್ಲಿ ಬಂದಿದ್ದೇನೆ. ಹೀಗಾಗಿ ಇವತ್ತು ನನಗೆ ಒಂದು 4 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ. ಮೂಕರನ್ನ ವಾಗ್ಮಿಗಳನ್ನಾಗಿ ಮಾಡಬಲ್ಲದು, ಕುಂಟರನ್ನ ಪರ್ವತವನ್ನು ಹತ್ತುವಂತೆ ಅನುಗ್ರಹಿಸಬಲ್ಲದು. ಇಂದಿನ ಈ ದಶಮಾನೋತ್ಸವದ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪಾರಂಗತರನ್ನು ಒಗ್ಗೂಡಿಸಿ ಆಧ್ಯಾತ್ಮಿಕ ಜ್ಞಾನ ವಿಚಾರ ಸಂದೇಶಗಳ ವಿನಿಮಯಕ್ಕೆ ಅವಕಾಶವನ್ನು ಕಲ್ಪಿಸಿದ ಭಗವಂತನ ಲೀಲೆಯನ್ನು ನೆನೆದು ವಿಜಯಾ ಬದ್ದಿಯವರ ಮನೋಜ್ಞ ಮಾತುಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ.